ಹಾಯ್ ಫ್ರೆಂಡ್ಸ್, ನಾನು ಕಟೇರಮ್ಮನ ದೇವಸ್ಥಾನಕ್ಕೆ ಹೋಗಿದ್ದೆ. ಜಟಾಟವಿ ಗಲಜ್ಜಲ ಪ್ರವಾಹ ಪಾವಿತ ಸ್ಥಲೆ ಕಲೇವಲಂಬ್ಯ ಲಂಬಿತಾಂ ಭುಜಂಗ ತುಂಗ ಮಾಲಿಕಾಂತ ಮಡ್ಡ 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 ಮನ್ನಿನಾದ ವಡ್ಡ ಮರ್ವಯಂ ಚಕಾರ ಚಂಡ ತಾಂಡವಂ ತನೋತು ನ ಶಿವ ಶಿವಂ. ಜಟಾಕಟಾಹ ಸಂಭ್ರಮ ಭ್ರಮ ನಿಲಿಂಪ ನಿರ್ಝರಿ ವಿಲೋಲ ವೀಚಿ ವಲ್ಲರಿ ವಿರಾಜಮಾನ ಮೂರ್ಧನಿ ಧಗದ್ ಧಗದ್ ಧಗಜ್ವಲಲ್ಲಲಾಟ ಪಟ್ಟ. ಹತ್ರ ಪ್ರಾರ್ಥನೆ ಮಾಡ್ತೀನಿ. ನೋಡಿ, ದೇವಸ್ಥಾನಕ್ಕೆ ಒಳಗಡೆ ಬಂದೆ. ಇಲ್ಲಿ ನಾಗಮ್ಮನ ದೇವಸ್ಥಾನ ಇತ್ತು, ಅಲ್ಲೂ ದರ್ಶನ ಮಾಡಿಕೊಂಡೆ. ಸುತ್ತ ಒಂದು ಪ್ರದಕ್ಷಿಣೆ ಹಾಕಿ ಮುಂದೆ ನೋಡಿ ಎಲ್ಲ ದರ್ಶನ ಮಾಡ್ಕೊಳ್ಳಿ ನೀವು. ಮತ್ತು ಅದ್ರ ಹಿಂದ್ಗಡೆ ಶನಿಮಹಾದೇವಂದು ದೇವಸ್ಥಾನ ಇತ್ತು. ಮುನೇಶ್ವರ ಸ್ವಾಮಿ ದೇವಸ್ಥಾನ. ದರ್ಶನ ಮಾಡಿಕೊಂಡು ಮುಂದೆ ಪಾಸಾದೆ. ಆಮೇಲೆ ಒಳಗಡೆ ಹೋದೆ. ಸ್ವಲ್ಪ ಜನ ರಶ್ ಇತ್ತು, ಅಂದರೆ ಅಷ್ಟೊಂದು ರಶ್ ಇರಲಿಲ್ಲ. ಆರಾಮಾಗಿ ದರ್ಶನ ಮಾಡೋಂಗೆ ಆಯಿತು. ಇಲ್ಲಿ ಬಿಡಲಿಲ್ಲ, ಅದಕ್ಕೆ ರೌಂಡ್ ಹಾಕ್ಕೊಂಡು ಬಂದರೆ ದೇವ್ರನ್ನ ನೋಡೋಕ್ಕೆ ಬಿಡ್ತಾರೆ ಅಂದ್ಬಿಟ್ಟು ಒಂದೇ ರೌಂಡ್ ಹಾಕೋಣ ಅಂದ್ಬಿಟ್ಟು ರೌಂಡ್ ಹಾಕ್ತಾ ಹೋದೆ. ಮುಂದೆ ಹೋಗಿ ನಮಸ್ಕಾರ ಮಾಡಿಕೊಂಡು ಹಂಗೆ ಮುಂದೆ ಬಂದೆ. ಆದರೆ ಇದಕ್ಕೆ ಹೇಳ್ತಿದ್ರು, ಕಾಯಿ ಕಟ್ಟಿದ್ರೆ ನಾವು ಅಂದ್ಕೊಂಡಿದ್ದು ಫಲಿಸುತ್ತೆ ಅಂತ ಹೇಳ್ತಾರೆ. ಮತ್ತು ಯಾರಿಗಾರ ದುಡ್ಡು ಕೊಟ್ಟಿದ್ರೂ ಅದು ಬರುತ್ತೆ ಕಾಯಿ ಕಟ್ಟಿದ್ರೆ ಅಂತ ಹೇಳ್ತಿದ್ರು. ಬಟ್ ನನಗೆ ಗೊತ್ತಿರಲಿಲ್ಲ. ದರ್ಶನ ಎಲ್ಲ ಆದಮೇಲೆ ಹೇಳಿದ್ರು. ಮುಂದೆ ಹಂಗೆ ಪಾಸಾದೆ.